ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಸಿಷ್ಠರಿಗೆ ಶಿವನು ಉಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಈ ಚಿತ್ತಿನ ಪ್ರಭಾವ ಎಂಥದ್ದು, ಈ ಚಿದ್ವಸ್ತುವಿನ ಮಹಿಮೆ ಎಂಥದ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದ. ಈ ಚಿಚ್ಚೇತನವು ವಿಸ್ತಾರವಾಗಿ ಹರಡಲಾಗಿ ಜಗತ್ತುಗಳೆಂಬ ಮೂರು ಮರುಮರೀಚಿಕೆಗಳು ಕೋಟಿ ಕೋಟಿಯಾಗಿ ಸ್ಫುರಿಸುತ್ತವೆ ಮತ್ತು ಮುಂದೆಯೂ ಸ್ಫುರಿಸುವವು. ಏನು ಹೇಳ್ತಾ ಇದರಲ್ಲಿ ಶಿವ ಏನು ಹೇಳ್ತಾ ಇದ್ದಾನೆ? ಈ ಚಿಚ್ಚೇತನವು ವಿಸ್ತಾರವಾಗಿ ಹರಡಲಾಗಿ, ಇದು ಯಾವಾಗ ವಿಸ್ತಾರವಾಗಿ ಇದರ ಆ ಸಂಕಲ್ಪವು ಹರಡಿಕೊಳ್ತೋ ಹಾಗೇನಾಗುತ್ತೋ ಜಗತ್ತುಗಳೆಂಬ ಮರುಮರೀಚಿಕೆಗಳು ಕೋಟಿ ಕೋಟಿಯಾಗಿ ಸ್ಫುರಿಸಿದವು. ಒಂದೆರಡಲ್ಲ, ಕೋಟಿ ಕೋಟಿಯಾಗಿ ಇಂಥ ಜಗತ್ತುಗಳು ಕೋಟಿ ಕೋಟಿಯಾಗಿ ಸ್ಫುರಿಸಿದವು ಮತ್ತು ಸ್ಫುರಿಸುತ್ತವೆ, ಮುಂದೆಯೂ ಸ್ಫುರಿಸುವವು. ಇದು ಈಗಲೇ ನಿಂತೋಗೋದಿಲ್ಲ, ಇದು ಮುಂದುವರಿತದೆ. ಇದು ಇನ್ನೂ ಮುಂದುವರಿತಾನೆ ಇರ್ತದೆ. ಯಾವಾಗಲೂ ಇದು ಸ್ಫುರಿಸ್ತಾನೆ ಇರ್ತದೆ. ಹೆಂಗೆ ಸ್ಫುರಿಸ್ತದೆ ಅಂದರೆ, ಈಗ ನಾವು ಸಂಕಲ್ಪ ಮಾಡ್ತಾ ಇರ್ತೀವಿ. ಸಂಕಲ್ಪ ಮಾಡಿದಂತೆ ನಾವು ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಳ್ತೀವ. ನಮ್ಮ ಕಲ್ಪನೆಯಲ್ಲಿ ಏನೇನು ಬರ್ತದೋ, ಏನೇನು ಸಂಕಲ್ಪ ಮಾಡ್ತೀವೋ ಅದು ಒಂದೊಂದು ಜಗತ್ತಾಗುತ್ತೆ. ನಮ್ಮ ಸಂಕಲ್ಪದೊಳಗೆಯೇ ಇಷ್ಟೊಂದು ಜಗತ್ತುಗಳನ್ನ ಸೃಷ್ಟಿ ಮಾಡುವಾಗ ಇನ್ನು ಆ ಚೇತನ ವಸ್ತುವಿನ ಆ ಚಿತ್ ಸಂಕಲ್ಪದಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳು ಕಾಣಿಸ್ಕೊಳ್ಳೋದ್ರಲ್ಲಿ ಏನು ಅತಿಶಯೋಕ್ತಿ ಏನಲ್ಲ. ಈ ಬ್ರಹ್ಮದಲ್ಲಿ ಸ್ವಸತ್ತ ಮಾತ್ರವಲ್ಲದೆ ಇನ್ನೇನು ಇಲ್ಲವೇ ಇಲ್ಲ. ಸ್ವತೇಜ ಸಾವ್ಯಾಪ್ತವಾದುದು ಇದು. ಬೆಂಕಿಯಲ್ಲಿ ಬಿಸಿ ಇಲ್ಲದೆ ಇನ್ನೇನು ಹೇಗೋ ಇಲ್ಲವೋ ಹಾಗೆ ಇದರಲ್ಲಿ ಇದಲ್ಲದೆ ಇನ್ನೇನೂ ಇಲ್ಲ. ಈಗ ಬೆಂಕಿಯಲ್ಲಿ ಏನಿರ್ತದೆ? ಬಿಸಿ ಮಾತ್ರ ಇರ್ತದೆ. ಬಿಸಿ ಅಲ್ಲದೆ ಇನ್ನೇನೂ ಇಲ್ಲ. ಅದರಂತೆ ಈ ಚೇತನ ವಸ್ತುವಿನಲ್ಲಿ ಇರುವುದೆಲ್ಲ ಚೇತನವೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಬದಲಾವಣೆಯಾಗಿ ಅದು ಕಾಣ್ತಾ ಇರ್ತದೆ. ಮಹಾಮೇರುವನ್ನಾದರೂ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳಬಲ್ಲುದಾದರೂ ಇದು ಪರಮಾಣುವಿನಷ್ಟೇ ಇರುವುದು. ಈಗ ನೀವೇ ಆಲೋಚಿಸಿ ನೋಡಿ, ವಿವೇಚಿಸಿ ನೋಡಿ. ಈಗ ನೀವು ಹಿಮಾಲಯ ಪರ್ವತವನ್ನು ಸಂಕಲ್ಪ ಮಾಡ್ಕೊಳ್ತೀರಿ. ಹಿಮಾಲಯ ಪರ್ವತ ಎಷ್ಟು ದೊಡ್ಡದು? ಅದು ಬೇಕಾದಷ್ಟು ಎತ್ತರವಾಗಿ, ಅಗಲವಾಗಿ, ನಾನಾ ಥರದ ವಿಸ್ತಾರವನ್ನು ಹೊಂದಿರ್ತದೆ. ಇದು ನಾವು ಸಂಕಲ್ಪ ಮಾಡಿಕೊಂಡು ತಾನೆ. ಈಗ ನಮ್ಮ ಸಂಕಲ್ಪದಲ್ಲಿ ಹಿಮಾಲಯ ಎಷ್ಟು ದೊಡ್ಡ ಪರ್ವತ ಅದನ್ನು ಸಂಕಲ್ಪ ಮಾಡಿಕೊಂಡು, ಆದರೆ ಸಂಕಲ್ಪ ಮಾಡಿಕೊಂಡಿರುವ ಈ ದೇಹ ಎಷ್ಟು ಚಿಕ್ಕದು. ಈ ದೇಹದೊಳಗಿರ್ತಕ್ಕಂಥ ಈ ಚೇತನ ವಸ್ತು ಸಂಕಲ್ಪ ಮಾಡ್ಕೊಂಡಿದೆಯಲ್ಲ ಮನಸ್ಸು, ಅದೆಷ್ಟು ಚಿಕ್ಕದು. ಆದರೆ ಹಿಮಾಲಯ ಪರ್ವತವನ್ನೇ ಇದು ತನ್ನೊಳಗೆ ಇಟ್ಕೊಂಡಿದೆ. ಆದರೆ ಇದಿರೋದೆಷ್ಟು? ಅಣುವಿಗಿಂತಲೂ ಸಣ್ಣ ಗಾತ್ರದ್ದು. ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು ಈ ಚಿತ್ ಸಂಕಲ್ಪ ಅಂತಕ್ಕಂಥದ್ದು ಅಣುವಿನಷ್ಟು, ಪರಮಾಣುವಿನಷ್ಟೇ ಇರುವುದು. ಆದರೆ ಮೇರು ಪರ್ವತವನ್ನಾದರೂ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿರ್ತದೆ. ಸಂಕಲ್ಪ ಸಾಧ್ಯವಾದದ್ದು ಇವೆಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಅಣುವಿನಷ್ಟು, ಪರಮಾಣುವಿನಷ್ಟು ಇರ್ತಕ್ಕಂಥದ್ರಲ್ಲಿ ಮೇರು ಪರ್ವತ ಹೇಗೆ ಅಡಿಗೆ ಕುಳಿತುಕೊಳ್ಳಕ್ಕೆ ಸಾಧ್ಯ ಅಂದರೆ ಈಗ ಸಾಧ್ಯ. ಈ ರೀತಿಯಲ್ಲಿ ಮಹಾಮೇರುವನ್ನು ದುಪ್ಪಟಿ ಅಂತ ಅಂದರೆ ಬಟ್ಟೆಯನ್ನು ಇಟ್ಕೊಳ್ತಾರಲ್ಲ, ಆ ರೀತಿಯಲ್ಲಿ ಮುಚ್ಚಬಲ್ಲುದಾದರೂ ಪರಮಾಣುವಿನಷ್ಟೇ ಇದು ಇರತಕ್ಕಂಥದ್ದು. ಮಹಾಕಲ್ಪವೊಂದನ್ನು ತನ್ನಲ್ಲಿ ಅಡಗಿಸಿಕೊಳ್ಳಬಲ್ಲುದಾದರೂ ಒಂದು ನಿಮೇಷವೆನ್ನಿಸಿಕೊಳ್ಳುವುದು. ಮಹಾಕಲ್ಪ ಅಂದರೆ ಎಷ್ಟು ವರ್ಷಗಳಾಯಿತು, ಎಷ್ಟು ಯುಗಗಳಾಯಿತು, ಅಷ್ಟು ವರ್ಷಗಳನ್ನು ತನ್ನೊಳಗೆ ಅಡಗಿಸಿಟ್ಕೊಂಡಿದೆ. ಆದರೆ ಇದು ಕೇವಲ ಒಂದು ನಿಮಿಷವೇನೋ ಅನ್ನುವಷ್ಟರಲ್ಲಿ ಇದಾಗುತ್ತೆ. ಹೌದು ತಾನೆ? ಈಗ ನಾನು ಕುಳಿತಲ್ಲಿಯೇ, ನಾನು ಈಗ ಹುಟ್ಟಿ ಬೆಳೆದು ಯೌವನಸ್ಥನಾಗಿ ಮುದಿತನವಾಗಿ ನಾನು ಮರಣಿಸಿದೆ, ಅಷ್ಟು ವರ್ಷ 100 ವರ್ಷ ಕಾಲ ಬದುಕಿದೆ ಅಂತ ನಾನು ಒಂದು ಸಂಕಲ್ಪ ಮಾಡ್ಕೊಳ್ತೀನಿ. ಒಂದು ನಿಮಿಷದೊಳಗೆ 100 ವರ್ಷದ ಸಂಕಲ್ಪವನ್ನು ಮಾಡಿಬಿಡ್ತೀನಿ. ನಾನು ಜೀವಿತವನ್ನು ಕಳೆದು ಬಿಡ್ತೀನಿ. ಇಲ್ಲೆಷ್ಟು? 1 ನಿಮಿಷ ಅಷ್ಟೇ ನಾನು ಮಾಡಿರೋದು ಸಂಕಲ್ಪವನ್ನು. 1 ನಿಮಿಷದಲ್ಲಿ ನಾನು ಹುಟ್ಟಿ ಮರಣಿಸುವವರೆಗೂ 100 ವರ್ಷದ ಜೀವಿತಾವಧಿಯನ್ನು ಸಂಕಲ್ಪ ಮಾಡಿ ಬಿಟ್ಬಿಡ್ತೀನಿ. ಹೌದು ತಾನೆ? ಇಲ್ಲಿಯೂ ಕೂಡ ಅದನ್ನೇ ಹೇಳ್ತಿರೋದು. ಮಹಾಕಲ್ಪವೊಂದನ್ನು ತನ್ನಲ್ಲಿ ಅಡಗಿಸಿಕೊಳ್ಳಬಲ್ಲುದಾದರೂ ಒಂದು ನಿಮೇಷ ಎನ್ನಿಸಿಕೊಳ್ಳುವುದು. ತಾನು ಒಂದು ಕಲ್ಪವನ್ನಾದರೂ ನುಂಗಬಲ್ಲುದಾದರೂ ಪರಿಚ್ಛೇದವನ್ನು ಮೀರಿ ತನ್ನ ನಿಮೇಷತೆಯನ್ನು ಬಿಡದಿರುವುದು. ಇನ್ನು ಮುಂದುವರೆದು ಶಿವ ಏನು ಹೇಳ್ತಾನೆಂದರೆ, ಕೂದಲಿನ ಕೊನೆಗಿಂತ ಚಿಕ್ಕದಾದರೂ ವಿಸ್ತಾರವಾದ ಭೂಮಿಯನ್ನೆಲ್ಲ ಆವರಿಸಿರುವುದು. ಇದು ಕೂದಲಿನ ಕೊನೆಗಿಂತ, ಕೂದಲಿನ ಮುಂದಿನ ತುದಿ ಇರ್ತದಲ್ಲ, ಆ ಕೊನೆಗಿಂತ ಚಿಕ್ಕದಾದುದಾದರೂ ವಿಸ್ತಾರವಾದ ಭೂಮಿಯನ್ನೆಲ್ಲ ಆವರಿಸಿರುವುದು.
ನಾನು ಯಾಕೆ ನಮ್ಮ ದೇಹದ ನಮ್ಮ ಕಲ್ಪನೆಯನ್ನೇ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಪರಮಾತ್ಮ ತತ್ವ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ನಾವು ಇದನ್ನೇ ಮಾಡಬೇಕು. ಈಗ ಚಿತ್ ಸಂಕಲ್ಪವನ್ನು ಚಿತ್ತು ಸಂಕಲ್ಪ ಮಾಡ್ತು, ಆತ್ಮತತ್ವ ಸಂಕಲ್ಪ ಮಾಡ್ತು ಅಂದರೆ ಅದನ್ನು ಗ್ರಹಿಸೋದು ಕಷ್ಟ. ಆದರೆ ನಮಗೆ ನಾವು ಹೋಲಿಕೆಯನ್ನು ಮಾಡ್ಕೊಂಡಾಗ ಇದು ಬೇಗ ನಮಗೆ ಗ್ರಾಹ್ಯವಾಗುತ್ತೆ. ಈಗ ನಾವು ಬೇಕಾದಷ್ಟು ಗ್ರಹಿಸ್ಕೊಳ್ತೀವಿ, ಬೇಕಾದಷ್ಟು ಸಂಕಲ್ಪ ಮಾಡ್ಕೊಳ್ತೀವಿ. ಇಡೀ ಭೂಮಂಡಲ ಎಷ್ಟಿದೆಯೋ ಅಷ್ಟು, ಎಷ್ಟು ದೇಶಗಳಿದಾವೋ, ಎಷ್ಟು ಖಂಡಗಳಿದಾವೋ, ಎಷ್ಟು ದೇಶಗಳು, ಅದರಲ್ಲಿ ರಾಜ್ಯಗಳು, ಜಿಲ್ಲೆಗಳು ಎಲ್ಲವನ್ನು, ಇಡೀ ಭೂಮಿಯನ್ನು ಸುತ್ತಳತೆ ಹಾಕ್ಬಿಡ್ತೀವಿ ನಾವು. ಆದರೆ ಆ ಕೂದಲಿನ ಕೊನೆಗಿಂತ ಚಿಕ್ಕದಾದ ಈ ಚಿದ್ವಸ್ತುವಿನ ಆಕಾರದಲ್ಲಿ ಇಡೀ ಭೂಮಿಯನ್ನೆಲ್ಲ ಆವರಿಸ್ಕೊಂಡು ಬಿಡುವಷ್ಟು ಇದಕ್ಕೆ ಶಕ್ತಿ ಇದೆ. ಈ ಭೂಮಂಡಲ ಸಪ್ತ ಸಮುದ್ರಗಳ ಉಡುಗೆಯಲ್ಲಿ ಇಟ್ಟಿರುವ ಈ ಊರ್ಮಿಯು ಇದರ ಕೊನೆಯನ್ನು ಕಾಣಲಾರದು. ಏನು ಹೇಳ್ತಾ ಇದರಲ್ಲಿ? ಈ ಭೂಮಂಡಲ ಸಪ್ತ ಸಮುದ್ರಗಳ ಉಡುಗೆಯನ್ನುಟ್ಟಿರುವ ಈ ಊರ್ಮಿಯು ಇದರ ಕೊನೆಯನ್ನು ಕಾಣಲಾರದು. ಈ ಭೂಮಿ ಎಷ್ಟು ವಿಸ್ತಾರವಾಗಿದೆ, ಅದೆಲ್ಲ ಸಪ್ತ ಸಮುದ್ರಗಳನ್ನ ತನ್ನ ಒಡಲಿನಲ್ಲಿ ಇಟ್ಕೊಂಡಿದೆ ಯಾವುದು ಭೂಮಿ. ಆದರೂ ಕೂಡ ಅದು ಇದರ ಒಂದು ಕೊನೆಯನ್ನು ಕಾಣಲಾರದಂತೆ. ಈ ಚಿತ್ ಸಂಕಲ್ಪ ಇದೆಯಲ್ಲ, ಚಿತ್ತಿದೆಯಲ್ಲ, ಆ ಚಿತ್ತಿನ ಒಂದು ಕೊನೆಯನ್ನು ಕೂಡ ಕಾಣಲಾರದು. ಹೇಗೆ ಕಾಣುತ್ತೆ? ಯಾಕಂದರೆ ಅದು ಜನ್ಯವಾಗಿರೋದೇ ಈ ಚಿತ್ ಸಂಕಲ್ಪದಲ್ಲಿ. ತನ್ನ ಹುಟ್ಟಿನ ಮೂಲವನ್ನು ಅದು ಅದೇ ಅರ್ಥಕೊಳ್ಳೋಕ್ಕಾಗಿಲ್ಲ, ಇನ್ನು ಸಂಕಲ್ಪ ಮಾಡುವ ಈ ಚಿತ್ತನ್ನು ಹೇಗೆ ಕಾಣಬಲ್ಲದು? ಆ ರೀತಿಯಲ್ಲಿ ಇದು ತಾನು ಕರ್ತೃತ್ವ ರಹಿತವಾಗಿದ್ದರೂ ಏನೂ ಮಾಡದಿದ್ದರೂ ಸಂಸಾರ ರಚನೆಯ ಕರ್ತೃವಾಗಿರುವುದು. ಹೌದು ತಾನೆ? ಇದು ಏನೂ ಮಾಡಿಲ್ಲ, ಬರೀ ಕಲ್ಪನೆ ಮಾಡ್ಕೊಳ್ತಾ ಇದೆ ಅಷ್ಟೇ. ಕಲ್ಪನೆ ಮಾತ್ರದಿಂದ ಏನಾಗಿದೆ? ಸಂಸಾರ ರಚನೆ ಆಗಿದೆ. ಅದರಿಂದ ಈ ಸಂಸಾರಕ್ಕೆ ಕರ್ತೃತ್ವ ಯಾರು? ಚಿಶಕ್ತಿಯೇ, ಈ ಚೇತನ ವಸ್ತುವೇ. ಇಂಥ ಮಹಾಕರ್ಮಗಳನ್ನು ಮಾಡುತ್ತಿದ್ದರೂ ಏನೂ ಮಾಡದೆ ಕುಳಿತಿರುವುದು. ಈಗ ಮಾಡಿದ್ರೆ ತಾನೇ ಅದು ಕ್ರಿಯೆ ನಡೆದ್ರೆ ತಾನೇ ನಡೀತು ಅಂತ ಹೇಳೋದು. ಅದರಿಂದ ಇದು ಏನೂ ಮಾಡಲಿಲ್ಲ, ಅದರಿಂದ ಇದು ಕರ್ತೃತ್ವ ಭಾವ ಅಲ್ಲಿಲ್ಲ. ಆದರೂ ಕರ್ತೃತ್ವ ಭಾವವನ್ನು ಆರೋಪಿಸಿಕೊಂಡಲಾಗಿ ಅದೇನಾಯಿತು? ಜೀವತ್ವ ಭಾವವನ್ನು ಪಡೆದುಕೊಳ್ತು. ಈ ಬ್ರಹ್ಮವು ದ್ರವ್ಯವೇ ಎಂದರೆ ನಿರ್ದ್ರವ್ಯವು, ಅದರಲ್ಲಿ ಏನೂ ಇಲ್ಲ. ನಿರ್ದ್ರವ್ಯವೋ ಎಂದರೆ ಇದರಲ್ಲಿ ಜಗದಾದ್ಯದ ಸರ್ವದೃಶ್ಯವೂ ದ್ರವ್ಯವೂ ಉಂಟು. ಇದು ಆಕಾಯವಾದರೂ ಮಹಾಕಾಯವು, ಮಹಾಕಾಯವಾದರೂ ಕಾಯವಿಲ್ಲದುದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಸಂಕಲ್ಪವನ್ನು ಮಾಡ್ತಕ್ಕಂಥ ಈ ಮನಸ್ಸಿನಲ್ಲಿ, ಈ ಮನಸ್ಸಿಗೆ ದೇಹ ಇದೆಯಾ? ಆಕಾರ ಇದೆಯಾ? ಏನೂ ಇಲ್ಲ. ಆದರೆ ಇದು ಮಾಡುವ ಸಂಕಲ್ಪದಲ್ಲಿ ದೇಹಗಳು, ಆಕಾರಗಳು ಚೆನ್ನಾಗಿ ಕಾಣಿಸ್ಕೊಳ್ತವೆ, ಮಹಾಕಾಯಗಳು ಕಾಣಿಸ್ಕೊಳ್ತವೆ, ದೊಡ್ಡ ದೊಡ್ಡ ಗಾತ್ರದ ಭೂಮಿಯ ಪರ್ವತಗಳು ಕಾಣಿಸ್ಕೊಳ್ತವೆ, ಬೇಕಾದಷ್ಟು ಜಗತ್ತು ವಿಸ್ತರಣೆ ಆಗುತ್ತೆ, ಪ್ರಪಂಚ ವೈಭವೀಕರಿಸಿ ಕಾಣಿಸ್ತಾ ಇರ್ತದೆ. ಆದರೆ ಅವೆಲ್ಲವನ್ನು ಕಾಣಿಸಿಕೊಳ್ತಕ್ಕಂಥ ಈ ಚಿತ್ ಸಂಕಲ್ಪದಲ್ಲಿ, ಈ ಚಿತ್ತಿನಲ್ಲಿ ಯಾವ ಒಂದು ಕಾಯವಿಲ್ಲ, ಶರೀರವಿಲ್ಲ. ಶರೀರ ಇಲ್ಲದೆ ಇರತಕ್ಕಂಥ ಈ ಸಂಕಲ್ಪವನ್ನು ಮಾಡ್ತಕ್ಕಂಥ ಈ ಮನಸ್ಸು ಶರೀರಾದಿಗಳನ್ನು ಕಲ್ಪಿಸ್ಕೊಳ್ತದೆ. ನೋಡಿ, ಏನು ಶರೀರವೇ ಇಲ್ಲದೆ ಇರೋ ಈ ಮನಸ್ಸಿನಿಂದ ಶರೀರಾದಿಗಳು ಉತ್ಪತ್ತಿ ಆಗುತ್ತೆ. ಮತ್ತು ದ್ರವ್ಯವೇ ಇದು, ಇದರಲ್ಲಿ ಯಾವ್ದಾದ್ರು ವಸ್ತುಗಳಿದೆಯಾ ಅಂದರೆ ಯಾವ ವಸ್ತುಗಳು ಇಲ್ಲ. ವಸ್ತುಗಳು ಇಲ್ಲದೆ ಇರೋದ್ರಲ್ಲಿ ವಸ್ತುಗಳು ಉತ್ಪತ್ತಿ ಆಗುತ್ತೆ. ಇದು ಸೋಜಿಗ ಇದು. ಅದರಿಂದ ಈಗಲೂ ಕೂಡ ಇದು ಯಾವಾಗಲೂ ಪ್ರಾತಃ ಕಾಲವೇ ಆಗಿರುವುದು. ಇದು ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಸಾಯಂಕಾಲ ಆಯಿತು ಅನ್ನೋಂಗಿಲ್ಲ. ಇದು ಯಾವಾಗಲೂ ಉದಯ ಕಾಲವೇ ಆಗಿರ್ತದೆ, ಬೆಳಗಿನ ಜಾವವೇ ಆಗಿರ್ತದೆ. ಇದು ಪ್ರಾತಃ ಕಾಲವೇ ಆಗಿದ್ದರೂ ವರ್ತಮಾನವಾಗಿರುವುದು. ಇದು ಭೂತ ಭವಿಷ್ಯತ್ ಕಾಲ ಇವೇನೂ ಇಲ್ಲ, ಯಾವಾಗಲೂ ಸದಾ ಕಾಲವೂ ವರ್ತಮಾನವೇ. ಯಾವಾಗ ನೋಡೋ ವರ್ತಮಾನ ಕಾಲವೇ ಇದು. ಭೂತಕಾಲವಾಯಿತು, ಹಿಂದೆ ನಾನು ಹಿಂಗೆ ಕಲ್ಪಿಸ್ಕೊಂಡಿದ್ದೆ, ಮುಂದೆ ಭವಿಷ್ಯತ್ ಹಿಂಗೆ ಮಾಡ್ತೀನಿ, ಅವೆಲ್ಲ ಏನೂ ಇಲ್ಲ. ಇರ್ತಕ್ಕಂಥದ್ದೆಲ್ಲ ವರ್ತಮಾನ ಕಾಲವೇ ಆಗಿರ್ತದೆ. ವರ್ತಮಾನವೂ ಅಲ್ಲದೆ ಪ್ರಾತಃ ಕಾಲವೂ ಅಲ್ಲದೆ ವರ್ತಮಾನವೂ ಆಗಿ ಪ್ರಾತಃ ಕಾಲವೂ ಆಗಿರುವುದು. ನೋಡಿ, ಈಗ ತಾನೇ ಅಂದರು ಇದು ವರ್ತಮಾನ ಕಾಲದಲ್ಲೇ ಇರ್ತದೆ ಇದು ಅಂತ ಅಂದರು. ಆದರೆ ವರ್ತಮಾನವೂ ಇಲ್ಲ, ಪ್ರಾತಃ ಕಾಲವೂ ಇಲ್ಲ ಅಂತಲೂ ಹೇಳ್ಬಿಟ್ರು. ಇದು ಹೆಂಗೆ ಸಾಧ್ಯ? ಇಲ್ಲಿ ವರ್ತಮಾನ ಅಂದರೆ ಇದು ಯಾವುದೋ ಭೂತಕಾಲದಲ್ಲಿ ನಾನು ಹಿಂಗೆ ಕಲ್ಪಿಸ್ಕೊಂಡಿದ್ದೆ ಅಂತ ಹೇಳ್ತಾ ಇಲ್ಲ. ಈಗಷ್ಟೇ ಸಂಕಲ್ಪ ಮಾಡ್ಕೊಂಡಾಗ ಜಗತ್ತು ನಿರ್ಮಾಣ ಆಗುತ್ತೆ. ಭೂತಕಾಲದಲ್ಲಲ್ಲ, ಈಗಷ್ಟೇ ಇದು ಕೂತ್ಕೊಂಡು ವರ್ತಮಾನ ಕಾಲದಲ್ಲಿ ನಾವು ಏನು ಮಾಡ್ತೀವಿ? ಒಂದು ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ. ವರ್ತಮಾನದಲ್ಲಿ ಇವೆಲ್ಲ ಆಗ್ತಾಯಿದೆ. ವರ್ತಮಾನದಲ್ಲಿ ಆಗ್ತಾ ಇದೆ, ಆದರೆ ಅದೇನು ಇರುಳಲ್ಲಿ ಮಾಡ್ಕೊಳ್ತಾ ಇದ್ದೀವಾ?
ವರ್ತಮಾನದಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಪ್ರಾತಃ ಕಾಲದಲ್ಲಿ ಅದು ಬೆಳಗ್ಗೆಯೇ ಆಗಿರ್ತದೆ. ಬೆಳಗ್ಗೆ ಆಗಿದ್ರೆ ನಾನು ಬೆಳಗ್ಗೆ ಹೊತ್ತು ಮಾತ್ರ ಸಂಕಲ್ಪ ಮಾಡ್ತೀನಿ ಅಂತ ಅಲ್ಲ. ಯಾವಾಗ ನಾನು ಮನಸ್ಸಿನಲ್ಲಿ ಜಾಗೃತವಾಗ್ತೀನೋ, ಸಂಕಲ್ಪವನ್ನು ಮಾಡ್ತೀನೋ ಅದು ಪ್ರಾತಃ ಕಾಲವಾಗಿರ್ತದೆ ಅಂತ ಅರ್ಥ. ಹೌದು ತಾನೆ? ಯಾವಾಗ ನಾನು ಮನಸ್ಸಿನ ಸಂಕಲ್ಪವನ್ನು ಮಾಡಲಿಕ್ಕೆ ಶುರು ಮಾಡ್ತೀನೋ ಆಗ ಅದು ಪ್ರಾತಃ ಕಾಲವಾಗಿರ್ತದೆ ಮತ್ತು ನಾನು ಅವುಗಳನ್ನೆಲ್ಲ ಕಲ್ಪಿಸ್ಕೊಳ್ತೀನಿ. ಆದರೆ ಇಲ್ಲಿ ಪ್ರಾತಃ ಕಾಲವೂ ಇಲ್ಲ, ವರ್ತಮಾನವೂ ಇಲ್ಲ, ಬೆಳಗಿನ ಜಾವವೂ ಅಲ್ಲ ಮತ್ತು ವರ್ತಮಾನ ಕಾಲವೂ ಅಲ್ಲ. ಯಾಕೆ? ಕಾಲವೇ ಇಲ್ಲದಂಥ ಕಾಲಾತೀತವಾದ ಪರಮಾತ್ಮನಲ್ಲಿ ಕಾಲ ಎಲ್ಲಿಂದ ಬರಬೇಕು? ಇದನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಅದರಿಂದ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಆಲೋಚನೆಗಳನ್ನು, ನಮ್ಮ ಸಂಕಲ್ಪಗಳ ವಿಚಾರವಾಗಿ ನಾವು ಸ್ವಲ್ಪ ಅವಲೋಕನ ಮಾಡಿದ್ದೆ ಆದರೆ ಈ ಸತ್ಯತೆಗಳೆಲ್ಲ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಇನ್ನು ಗುರುಗಳು ಮುಂದುವರೆದು ಏನು ಹೇಳ್ತಾರೆ ಅಂತ, ಶಿವ ಏನು ತಿಳಿಸ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.